ನಮಸ್ಕಾರ ಸ್ನೇಹಿತರೆ. ಇರಾನ್ ಅಣ್ವಸ್ತ್ರ ಪಡ್ಕೊಳ್ಳೋಕೆ ಮಾಡ್ತಿರೋ ಸರ್ಕಸ್, ಅಮೆರಿಕ ಇಸ್ರೇಲ್ ಕಣ್ತಪ್ಪಿಸೋಕೆ ಪಡ್ತಿರೋ ಹರಸಾಹಸ ಅಷ್ಟಿಷ್ಟಲ್ಲ. ಇಸ್ರೇಲ್ ಗುಪ್ತಚರ ಸಂಸ್ಥೆಗಳು, ಸೇನೆ, ಅಮೆರಿಕ ಒಟ್ಟಿಗೆ ಸೇರಿ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಹಲವು ಬಾರಿ ಧ್ವಂಸ ಮಾಡಿವೆ. ಅಂದರೆ ಅಲ್ಲಿ ಡ್ಯಾಮೇಜಸ್ ಮಾಡಿ ಅವುಗಳನ್ನು ನಾಶಪಡಿಸೋ ಪ್ರಯತ್ನ ಮಾಡಿವೆ. ಅಷ್ಟಿದ್ರೂ ಇರಾನ್ ತನ್ನ ನಿರ್ಜನ ಮರಳುಗಾಡುಗಳಲ್ಲಿ, ನಗರಗಳ ಮಧ್ಯೆ, ಪರ್ವತಗಳನ್ನೆಲ್ಲ ಕೋರೋದು ಕೆಲವೊಂದ್ಸಲ, ದೇಶದ ಮೂಲೆ ಮೂಲೆಯಲ್ಲೂ ಅಣು ಇಂಧನ ಎನ್ರಿಚ್ಮೆಂಟ್ ಫೆಸಿಲಿಟಿಗಳನ್ನು ಮಾಡಿಕೊಂಡು ಅಣ್ವಸ್ತ್ರ ತಯಾರಿಗೆ ಶತಪ್ರಯತ್ನ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಆಲ್ಮೋಸ್ಟ್ ಆರಂಭ ಆಗೋಗಿದೆಯಲ್ಲ, ಈ ಹೊತ್ತಲ್ಲಿ ಈ ನ್ಯೂಕ್ಲಿಯರ್ ಫೆಸಿಲಿಟಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಿದ್ರೆ ಇರಾನ್ ಎಲ್ಲೆಲ್ಲಿ ಫೆಸಿಲಿಟಿ ನಿರ್ಮಾಣ ಮಾಡ್ಕೊಳ್ತಾ ಇದೆ, ಅಲ್ಲಿ ಏನೇನು ಕೆಲಸ ನಡೀತಾ ಇದೆ, ಇಸ್ರೇಲ್ ಅವುಗಳನ್ನು ಟಾರ್ಗೆಟ್ ಮಾಡೋಕ್ಕಾಗತ್ತಾ, ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಸ್ರೇಲ್ ಅಮೆರಿಕಗಳ ಏರ್ ಸ್ಟ್ರೈಕ್ನ ಬೆದರಿಕೆ ನಡುವೆನೇ ಇರಾನ್ 10 ಲೊಕೇಶನ್ಗಳಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಸೀಕ್ರೆಟ್ ಆಗಿ ಮಾಡಿಕೊಂಡಿದೆ ವಿತ್ ಅಡ್ವಾನ್ಸ್ ಸೆಕ್ಯೂರಿಟಿ. ಈ ಪೈಕಿ ಕೆಲವು ಅಂಡರ್ಗ್ರೌಂಡ್ನಲ್ಲಿ, ಇನ್ನು ಕೆಲವು ಓಪನ್ ಏರ್ನಲ್ಲಿವೆ. ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ IAEA ಪ್ರಕಾರ 2018ರಿಂದ ಇರಾನ್ ಬಹಳ ವೇಗವಾಗಿ ಯುರೇನಿಯಂ ಅನ್ನು ಎನ್ರಿಚ್ ಅಥವಾ ಪ್ಯೂರಿಫೈ ಮಾಡ್ತಾ ಇದೆ. ಅಲ್ಲದೆ ಕೆಲವೇ ವಾರಗಳಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬೇಕಾಗೋ ವೆಪನ್ ಗ್ರೇಡ್ ಯುರೇನಿಯಂ ಅನ್ನು ರೆಡಿ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಅಂದರೆ ಎಲ್ಲ ರೆಡಿ ಇದೆ, ಎಲ್ಲ ಸಾಮಗ್ರಿ ರೆಡಿ ಇದೆ. ಓಕೆ, ನಮಗೆ ಬೇಕು ಸ್ಫೋಟಕ ಅಂದರೆ ಒಂದು ವಾರದಲ್ಲಿ ಮಾಡ್ಬೋದು, ಆ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಅಂತ ಅಮೆರಿಕನೇ ರೀಸೆಂಟ್ಲಿ ಅನೌನ್ಸ್ ಮಾಡಿತ್ತು. ಇದರ ಭಾಗವಾಗಿಯೇ ಇರಾನ್ ತನ್ನ 2 ಸೈಟ್ಗಳಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬೇಕಾದ 90% ಪ್ಯೂರಿಟಿಯ ಯುರೇನಿಯಂ ಅನ್ನು ರೆಡಿ ಮಾಡ್ತಿದೆ ಅಂತ IAEA ಕೂಡ ಹೇಳುತ್ತೆ. ಪರ್ವತಗಳ ಮಧ್ಯೆ ಅಣು ಘಟಕ. ಶಿಯಾ ಮುಸ್ಲಿಮರ ಪವಿತ್ರ ಸ್ಥಳವಾದ ಕಾಮ್ ನಗರದ ಬಳಿ ಪರ್ವತಗಳ ಮಧ್ಯೆ ಇರೋ ನಟಾಜ್ ಅನ್ನೋ ಪ್ರದೇಶದಲ್ಲಿ 2 ಯುರೇನಿಯಂ ಎನ್ರಿಚ್ಮೆಂಟ್ ಪ್ಲಾಂಟ್ಸ್ ಇದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ಇದೇ ಪ್ರದೇಶ. ಇಲ್ಲಿ ಒಂದು ಅಂಡರ್ ಗ್ರೌಂಡ್ ಫ್ಯೂಲ್ ಎನ್ರಿಚ್ಮೆಂಟ್ ಪ್ಲಾಂಟ್ FEP, ಒಂದು ಓಪನ್ ಏರ್ ಪೈಲಟ್ ಫ್ಯೂಲ್ ಎನ್ರಿಚ್ಮೆಂಟ್ ಪ್ಲಾಂಟ್ ಇದೆ. ಈ ಪೈಕಿ ಅಂಡರ್ ಗ್ರೌಂಡ್ ಪ್ಲಾಂಟ್ನಲ್ಲೇ 3 ಫ್ಲೋರ್ಗಳಿರೋ ಬಗ್ಗೆ ರಿಪೋರ್ಟ್ಸ್ ಇವೆ. ಈ ಘಟಕದ ಸಾಮರ್ಥ್ಯ ಬರೋಬ್ಬರಿ 50,000 ಸೆಂಟ್ರಿಫ್ಯೂಜ್ಗಳು. ಈ ಪೈಕಿ ಸದ್ಯ 11,000 ಸೆಂಟ್ರಿಫ್ಯೂಜ್ಗಳು ಆಪರೇಟ್ ಮಾಡ್ತಾ ಇವೆ. ಅಂದಹಾಗೆ ಸೆಂಟ್ರಿಫ್ಯೂಜ್ ಅಂದರೆ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಬಳಸೋ ಉಪಕರಣ ಅಂತ ಅಂದ್ಕೊಳ್ಳಿ, ಆ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ನಟಾಜ್ ಪ್ಲಾಂಟ್ಗಳಲ್ಲಿ ಯುರೇನಿಯಂ 60% ರಿಫೈನ್ ಆಗುತ್ತೆ. 2021 ಏಪ್ರಿಲ್ನಲ್ಲಿ ಈ ಪ್ಲಾಂಟ್ನಲ್ಲಿ ಪವರ್ ಕಟ್ ಆಗಿತ್ತು. ಸಣ್ಣ ಸ್ಫೋಟ ಉಂಟಾಗಿ ಒಂದಷ್ಟು ಸೆಂಟ್ರಿಫ್ಯೂಜ್ಗಳು ಹಾಳಾಗಿದ್ವು. ಇದನ್ನು ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಮಾಡಿದೆ ಅಂತ ಇರಾನ್ ಹೇಳುತ್ತೆ. ಇದು ಪರ್ವತಗಳ ಮಧ್ಯೆ ಇರೋ ಪ್ಲಾಂಟ್ ಆದರೆ ನಂತರ ಬರುವುದು ಪರ್ವತಗಳನ್ನು ಕೊರೆದು ಮಾಡಿಕೊಂಡಿರೋ ಪ್ಲಾಂಟ್ ಫೋರ್ಡೋ ಪ್ಲಾಂಟ್. ಅದೇ ಕಾಮ್ ನಗರದ ಇನ್ನೊಂದು ಬದಿಯಲ್ಲಿದೆ. ಸ್ಕ್ರೀನ್ ಮೇಲೆ ಅದರ ಸ್ಯಾಟಲೈಟ್ ವ್ಯೂ ಅನ್ನು ನೀವು ನೋಡ್ತಾ ಇದ್ದೀರಾ. ಟನಲ್ಗಳ ಓಪನಿಂಗ್ ಕೂಡ ಕಾಣಿಸುತ್ತೆ. ಈ ಪ್ರದೇಶದಲ್ಲೇ ಬೆಟ್ಟಗಳ ಅಡಿಯಲ್ಲೇ ಎನ್ರಿಚ್ಮೆಂಟ್ ಪ್ಲಾಂಟ್ ಇದೆ. ಇಲ್ಲಿ ಸುಮಾರು 1000 ಸೆಂಟ್ರಿಫ್ಯೂಜಸ್ ಇವೆ. ಅದರಲ್ಲೂ ಅತ್ಯಾಧುನಿಕ 3rd ಜನರೇಷನ್ IR6 ಮಷಿನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಇಲ್ಲೂ ಯುರೇನಿಯಂಗೆ 60% ಪ್ಯೂರಿಟಿ ಕೊಡೋಕೆ ಸಾಧ್ಯ ಆಗುತ್ತೆ. ಆದರೆ ಕಳೆದ ವರ್ಷದ IAEA ಇನ್ಸ್ಪೆಕ್ಷನ್ನಲ್ಲಿ 87% ಎನ್ರಿಚ್ಮೆಂಟ್ ಆಗಿರೋ ಯುರೇನಿಯಂ ಸಿಕ್ಕಿತ್ತು. ಸೊ ಇಲ್ಲಿ ಇರಾನ್ 60 ಅಲ್ಲ 90% ಎನ್ರಿಚ್ಡ್ ಯುರೇನಿಯಂ ಅನ್ನ ರೆಡಿ ಮಾಡ್ತಿರೋ ಸಾಧ್ಯತೆ ಇದೆ. ಇಲ್ಲಿ ಇಸ್ಫಹಾನ್ ಇರಾನ್ನ 2ನೇ ಅತಿ ದೊಡ್ಡ ನಗರ. ಇದರ ಹೊರವಲಯದಲ್ಲಿ ಫ್ಯೂಲ್ ಪ್ಲೇಟ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಹಾಗೂ ಯುರೇನಿಯಂ ಕನ್ವರ್ಷನ್ ಫೆಸಿಲಿಟಿ ಇದೆ. ಈ ಫೆಸಿಲಿಟಿಯಲ್ಲಿ ಯುರೇನಿಯಂ ಅನ್ನ ಪ್ರೋಸೆಸ್ ಮಾಡಿ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಇದೇ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಸೆಂಟ್ರಿಫ್ಯೂಜ್ಗಳಲ್ಲಿ ಪ್ಯೂರಿಫಿಕೇಶನ್ಗೆ ಬಳಕೆಯಾಗೋದು. ಆತಂಕದ ವಿಚಾರ ಏನು ಅಂದರೆ ಇಸ್ಫಹಾನ್ನಲ್ಲಿ ಯುರೇನಿಯಂ ಮೆಟಲ್ ತಯಾರಿಸೋ ಉಪಕರಣ ಕೂಡ ಇದೆ. ಇದನ್ನು ಅಣ್ವಸ್ತ್ರಗಳ ಕೋರ್ ತಯಾರಿಕೆಗೆ ಬಳಸಬಹುದು. ಜೊತೆಗೆ ಈ ಪ್ರೋಸೆಸ್ ಪ್ರಾಲಿಫರೇಷನ್ ಸೆನ್ಸಿಟಿವ್, ಅಂದರೆ ಅಣು ಇಂಧನ ಸೋರಿಕೆಯಾಗೋ ಅಪಾಯ ಜಾಸ್ತಿ ಇರುತ್ತೆ. ಬೃಹತ್ ನಗರಗಳ ಪಕ್ಕದಲ್ಲಿ ಇದನ್ನು ಮಾಡಿರೋದು ಎಷ್ಟು ಅಪಾಯಕಾರಿ ಅಂತ ನೀವೇ ಯೋಚನೆ ಮಾಡಿ. ಇನ್ನು ಈ ಪ್ಲಾಂಟ್ನಲ್ಲಿ ಸೆಂಟ್ರಿಫ್ಯೂಜ್ ಬಿಡಿ ಭಾಗಗಳನ್ನು ತಯಾರಿಸೋ ಪ್ಲಾಂಟ್ ಇದೆ ಅಂತ ಇತ್ತೀಚೆಗೆ 2022ರಲ್ಲಿ ಗೊತ್ತಾಗಿದೆ. ಖೊಂದಾಬ್. ಇರಾನ್ನಲ್ಲಿ ಪರಮಾಣು ರಿಸರ್ಚ್ ರಿಯಾಕ್ಟರ್ ಇದೆ, ಆದರೆ ಅದರ ನಿರ್ಮಾಣ ಕಂಪ್ಲೀಟ್ ಆಗಿಲ್ಲ. ಮೊದಲು ಇದಕ್ಕೆ ಅರಾಕ್ ಅನ್ನೋ ಹೆಸರನ್ನು ಇಡಲಾಗಿತ್ತು. ಈಗ ಖೊಂಡಾಬ್ ಅಂತ ಕರೆಯಲಾಗ್ತಿದೆ. ಇದೊಂದು ಹೆವಿ ವಾಟರ್ ರಿಯಾಕ್ಟರ್
ಕಂಪ್ಲೀಟ್ ರೆಡಿ ಆಗಿದ್ರೆ ಈಸಿಯಾಗಿ ಪ್ಲುಟೋನಿಯಂ ತಯಾರು ಮಾಡೋ ಎನ್ರಿಚ್ ಮಾಡೋ ಸಾಮರ್ಥ್ಯ ಇದಕ್ಕೆ ಬಂದಿರ್ತಾ ಇತ್ತು. ಎನ್ರಿಚ್ಡ್ ಯುರೇನಿಯಂ ತರ ಪ್ಲುಟೋನಿಯಂ ಕೂಡ ರೇಡಿಯೋ ಆಕ್ಟಿವ್ ಹಾಗೂ ಪರಮಾಣು ಶಕ್ತಿ ಉತ್ಪಾದನೆಗೆ ಬಳಕೆಯಾಗೋ ಒಂದು ರಾ ಮೆಟೀರಿಯಲ್. ಸೊ ಈ ಪ್ಲಾಂಟ್ನಲ್ಲೂ ವಿಕಿರಣ ಸ್ಪ್ರೆಡ್ ಆಗೋ ರಿಸ್ಕ್ ಇದೆ. 2015ರ ಜೆಸಿಪೋವಾ ಒಪ್ಪಂದದ ನಂತರ ಇರಾನ್ ಘಟಕದ ಕೆಲಸವನ್ನು ನಿಲ್ಲಿಸಿದೆ. ಆಕ್ಚುಲಿ ಈ ಘಟಕದ್ದು ಇದರ ರಿಯಾಕ್ಟರ್ನ ಕೋರ್ಗೆ ಕಾಂಕ್ರೀಟ್ ತುಂಬಿ ಮುಚ್ಚಲಾಗಿದೆ. ಈಗ ಮತ್ತೆ ಕೆಲಸ ಶುರು ಮಾಡಿ 2026ರ ಹೊತ್ತಿಗೆ ರಿಯಾಕ್ಟರ್ ಆಪರೇಟ್ ಆಗೋ ರೀತಿ ಮಾಡ್ತೀವಿ ಅಂತ ಇರಾನ್ IAEAಗೆ ಹೇಳಿದೆ. ಇದೇ ರೀತಿಯ ರಿಸರ್ಚ್ ರಿಯಾಕ್ಟರ್ ರಾಜಧಾನಿ ತೆಹರಾನ್ನ ನ್ಯೂಕ್ಲಿಯರ್ ರಿಸರ್ಚ್ ಫೆಸಿಲಿಟಿಯಲ್ಲೂ ಕೂಡ ಇದೆ. ಬುಷೇರ್ ಇರಾನ್ನ ಏಕೈಕ ಆಪರೇಷನಲ್ ಪರಮಾಣು ವಿದ್ಯುತ್ ಸ್ಥಾವರ ಇರೋದು ಗಲ್ಫ್ ಕೋಸ್ಟ್ ಬಳಿ. ಅರೆ ಇಂಧನನೇ ರೆಡಿ ಆಗಿಲ್ಲ ಅಂತಿರಲ್ಲ, ಆಪರೇಷನಲ್ ವಿದ್ಯುತ್ ಸ್ಥಾವರ ಎಲ್ಲಿಂದ ಬಂತು ಅಂತ ನೀವು ಕೇಳಬಹುದು. ಆದರೆ ರಷ್ಯಾ ಈ ಬುಷೇರ್ ಪ್ಲಾಂಟ್ಗೆ ಇಂಧನ ಸಪ್ಲೈ ಮಾಡಿದೆ. ಇಲ್ಲಿ ಬಳಕೆಯಾಗೋ ಇಂಧನದಿಂದ ಉಳಿಯುವ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ರಷ್ಯಾ ವಾಪಸ್ ತಗೊಳುತ್ತೆ. ಯಾಕಂದ್ರೆ ಆ ವೇಸ್ಟ್ ನಿಂದಲೂ ಅಣ್ವಸ್ತ್ರಗಳಲ್ಲಿ ಬಳಕೆಯಾಗೋ ಪ್ಲುಟೋನಿಯಂ ಎಕ್ಸ್ಟ್ರಾಕ್ಟ್ ಮಾಡಬಹುದು, ಯುರೇನಿಯಂ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಹಾಗಾಗಿ ಸದ್ಯ ಭಾರತಕ್ಕೂ ರಷ್ಯಾದಿಂದ ಅಣು ಇಂಧನ ಬರ್ತಾ ಇದೆ. ಇಸ್ರೇಲ್ ಕೈಗೆಟುಕೋ ದೂರದಲ್ಲಿದೆ ಇರಾನ್ ಪ್ಲಾಂಟ್ಸ್. ಸದ್ಯ ರೊಚ್ಚಿಗೆದ್ದಿರೋ ಇಸ್ರೇಲ್ ಇರಾನ್ನ ಯಾವ ಜಾಗದ ಮೇಲೆ ಯಾವ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಬಹುದು ಅಂತ ಒಂದು ಲಿಸ್ಟ್ ಅನ್ನೇ ಕೊಡ್ತೀವಿ ಕೇಳಿ. ಮೊದಲಿಗೆ ಮೊನ್ನೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಲಾಂಚ್ ಆದ ಸ್ಥಳಗಳು, ಇರಾನ್ನ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ಗಳು, ಮಿಸೈಲ್ ಲಾಂಚ್ ಪ್ಯಾಡ್ಗಳು, ಫ್ಯೂಲಿಂಗ್ ಸೈಟ್ಸ್, ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಆರ್ಸೆನಲ್ನ ಮೇಲ್ವಿಚಾರಣೆ ಮಾಡ್ತಿರೋ ಕಮಾಂಡರ್ಗಳ ಹೆಡ್ ಕ್ವಾರ್ಟರ್ಸ್, ಇರಾನ್ನ ಇಂಟೆಲಿಜೆನ್ಸ್ ಸೆಂಟರ್ಗಳು. ಇದು ಮೊಸಾದ್ ಹೆಡ್ ಕ್ವಾರ್ಟರ್ಸ್ ಮೇಲಿನ ದಾಳಿಯ ಪ್ರತಿಕಾರವಾಗಿ ಇದನ್ನು ಮಾಡೋ ಸಾಧ್ಯತೆ ಇದೆ ಇಸ್ರೇಲ್. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಟಾರ್ಗೆಟ್ ಮಾಡಬಹುದು. ಯಾಕಂದರೆ ಇಸ್ರೇಲ್ನ ಫೈಟರ್ ಜೆಟ್ಗಳು ಇರಾನ್ ಒಳಗೆ ನುಗ್ಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ಇವುಗಳನ್ನು ಡಿಸ್ಟ್ರಾಯ್ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡ್ಬೋದು. ಹಾಗೆ ಡ್ರೋನ್ ಸೈಟ್ಗಳು, ತೈಲ ಬಾವಿಗಳು, ಇವುಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡೆದ್ರೂ ಆಶ್ಚರ್ಯ ಇಲ್ಲ. ಇರಾನ್ ಎಕಾನಮಿಯನ್ನು ಫುಲ್ ಬುಡ ಮೇಲೆ ಮಾಡೋಕೆ ಇದೊಂದು ಸಾಕು. ಜೊತೆಗೆ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗಳು, ಪೆಟ್ರೋಕೆಮಿಕಲ್ ಪ್ಲಾಂಟ್ಗಳು, ನಾವಿಷ್ಟೊತ್ತು ಹೇಳಿದ ನ್ಯೂಕ್ಲಿಯರ್ ಫೆಸಿಲಿಟಿಗಳು, ಇವೆಲ್ಲ ಇಸ್ರೇಲ್ನ ಟಾರ್ಗೆಟ್ ರೇಂಜ್ನಲ್ಲಿವೆ. ಒಂದು ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಇಸ್ರೇಲ್ ತನ್ನ ಅಟ್ಯಾಕ್ ಪ್ಲೇನ್ಸ್, ಸರ್ವೆಲೆನ್ಸ್ ಡ್ರೋನ್ಸ್, F-35 ಫೈಟರ್ ಜೆಟ್ಗಳ ಟ್ಯಾಂಕನ್ನು ಭರ್ತಿ ಮಾಡಿ ರೆಡಿ ಮಾಡ್ಕೊಳ್ತಾ ಇದೆ. ಇಸ್ರೇಲ್ ಹತ್ರ GBU-31 ಅನ್ನೋ ಬಂಕರ್ ಬಸ್ಟರ್ ಸ್ಫೋಟಕ ಕೂಡ ಇದೆ. ನಜರಲ್ಲಾ ಹತ್ಯೆಗೆ ಇಸ್ರೇಲ್ ಇದನ್ನೇ ಹಾಕಿದ್ದು. ಇದು ಬಂಕರ್ ಭೂಮಿ ಒಳಗಿದ್ರೂ ಕೂಡ ಕೊರ್ಕೊಂಡು ಒಳಗೆ ಹೋಗಿ ಆಮೇಲೆ ಸ್ಫೋಟ ಆಗೋ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳ ಜೊತೆಗೆ ಇಸ್ರೇಲ್ GBU-57AB ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಅಥವಾ MOPಗಳನ್ನು ಕೂಡ ಬಳಸೋ ಚಾನ್ಸಸ್ ಇದೆ. ಯಾಕಂದರೆ ಇರಾನ್ ತನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಸುತ್ತ ಇಟ್ಕೊಂಡಿರುವ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಒಳಗೆ ಹೋಗಿ ಹೊಡೆಯೋ ಕೆಪಾಸಿಟಿ ಇವುಗಳಿಗಿದೆ ಅಂತ. ಭೂಮಿ ಒಳಗೆ ಬರೋಬ್ಬರಿ 60 ಮೀಟರ್ ಆಳಕ್ಕೆ ನುಗ್ಗಿ ಆಮೇಲೆ ಸ್ಫೋಟಗೊಳ್ಳೋ ಸಾಮರ್ಥ್ಯ ಇವುಗಳಿಗಿದೆ. ಸೊ ಅಂಡರ್ ಗ್ರೌಂಡ್ನಲ್ಲಿ 3ನೇ ಫ್ಲೋರ್ನಲ್ಲಿದ್ದರೂ ಕೂಡ, 4ನೇ ಫ್ಲೋರ್ನಲ್ಲಿದ್ದರೂ ಕೂಡ, ಬೆಟ್ಟದ ಅಡಿಗಡೆ ಫೆಸಿಲಿಟಿ ಮಾಡ್ಕೊಂಡಿದ್ರು ಕೂಡ ಅಲ್ಲಿಗೆ ನುಗ್ಗಿಬಿಟ್ಟು ಆಮೇಲೆ ಸ್ಫೋಟ ಮಾಡೋ ಸಾಮರ್ಥ್ಯ ಈ ಸ್ಫೋಟಕಗಳಿವೆ. 13.5 ಟನ್ ತೂಕದ ಪೆನೆಟ್ರೇಟರ್ ಇದು. ಸೊ ಕಾಂಕ್ರೀಟ್ ಒಳಗೂ ಭೇದಿಸ್ಕೊಂಡು ನುಗ್ಗಿ ಆಮೇಲೆ ಸಿಡಿಯುತ್ತೆ. ಸದ್ಯಕ್ಕೆ ಇಸ್ರೇಲ್ ಇವುಗಳನ್ನು ಡ್ರಾಪ್ ಮಾಡೋದು ಡೌಟ್ ಇದೆ ಈ ಕ್ಷಣಕ್ಕೆ. ಯಾಕಂದರೆ ಇಸ್ರೇಲ್ ಬಳಿ ಇರೋ F-15, F-16, F-35 ಬಾಂಬರ್ಗಳಿಂದ ಇವುಗಳನ್ನು ಡ್ರಾಪ್ ಮಾಡೋಕ್ಕಾಗಲ್ಲ. ಕಾರ್ಗೋ ವಿಮಾನ ಬಳಸಬೇಕು. ಸದ್ಯಕ್ಕೆ ಈಸಿಯಾಗಿ ಆರಾಮಾಗಿ ಕಾರ್ಗೋ ವಿಮಾನ ತಗೊಂಡು ಹೋಗಿ ಹಾಕಿ ಬರುವಷ್ಟು ಅಷ್ಟು ವೀಕ್ ಏನಿಲ್ಲ ಇರಾನ್. ಅವ್ರು ಹೊಡಿತಾರೆ. ಹಾಗಾಗಿ ಮೊದಲು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಮುಗಿಸ್ಕೊಂಡು ಇರಾನ್ ಏರ್ ಪವರನ್ನು ಫಸ್ಟಿಗೆ ಡಿಸ್ಟ್ರಾಯ್ ಮಾಡಿ ಆಮೇಲೆ ಇವುಗಳನ್ನು ಇಸ್ರೇಲ್ ಬಳಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.